ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 60ನೇ ಅಧ್ಯಾಯ 9ರಿಂದ. ಕೀರ್ತನೆಗಳು 60ನೇ ಅಧ್ಯಾಯ 9ರಿಂದ. ಕೋಟೆ ಕೊತ್ತಲುಗಳುಳ್ಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಏದೋಮ್ ಪ್ರಾಂತ್ಯದೊಳಗೆ ನನ್ನನ್ನು ಸೇರಿಸುವವರು ಯಾರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ಏನು ಹೇಳಿದ್ದಾರೆ? ಕೋಟೆ ಕೊತ್ತಲುಗಳುಳ್ಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಒಂದು ವೇಳೆ ನಮಗೆ ಕೋಟೆ ಕೊತ್ತಲುಗಳು ಅಂದರೆ ಅಂಥ ಒಂದು ಪಟ್ಟಣಗಳಿಗೆ ಹೋಗುವವರು, ಅಂತ ಸುರಕ್ಷಿತವಾಗಿ ನಮ್ಮನ್ನು ರಕ್ಷಿಸುವವರು ಯಾರಿದ್ದಾರೆ? ಯಾರೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಎಂಥ ಒಂದು ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ಕಾಣದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥದ್ದು, ಏನು ಇಲ್ಲದಂತನ್ನು ಕೊಡುವವರು ಯಾರು? ದೇವರಾಗಿದ್ದಾರೆ. ವಿಶೇಷವಾದ ಜ್ಞಾನ, ಬುದ್ಧಿ, ಆರೋಗ್ಯ, ಶಾಂತಿ, ಸಮಾಧಾನ, ಧೈರ್ಯವನ್ನು ಕೊಟ್ಟು ನಡೆಸುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ನಂತ ದಾವೀದ ಅರಸ ನೋಡಿ, ಕುರಿ ಕಾಯುವಂಥ ಮನುಷ್ಯ, ಹಳ್ಳಿಯೊಳಗೆ ಕಾಡಿನೊಳಗಿದ್ದಂಥ ಮನುಷ್ಯನನ್ನು ಕರೆದು ಅರಸನನ್ನಾಗಿ ನೇಮಕ ಮಾಡಿದವರು ಯಾರು? ದೇವರು. ಹಾಗೆ ಇವತ್ತೊಂದು ಕಾಲದಲ್ಲಿ ನಾನು ಕೂಡ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದುಕೊಂಡು, ತಂದೆ ಇಲ್ಲದೆ ತಾಯಿ ಕೂಡ ನನ್ನನ್ನು ಕರ್ಕೊಂಡು ಬಹಳ ಕಷ್ಟ, ಸಂಕಟ, ಯಾರ್ಯಾರ ಮನೆಯಲ್ಲಿ ಎಲ್ಲೆಲ್ಲೋ ಬೆಳೆದವನು ಆಗಿದ್ದೇನೆ. ಊಟ ತಿಂಡಿಗೆ ಬಟ್ಟೆಗಾಗಿ ಕೂಡ ನಾನು ಆಸೆ ಪಟ್ಟವನು ಕೂಡ ಆಗಿದ್ದೆ. ಇವತ್ತು ದೇವರು ಮೊದಲಿನ ನನಗೆ ಸರಿಯಾಗಿ 40ನೇ ವರ್ಷದಲ್ಲಿ ದರ್ಶನವನ್ನು ಕೊಟ್ಟು ಅಲ್ಲಿಂದ ರಕ್ಷಿಸ್ತಾ ಬಂದು ಇವತ್ತು ಎಲ್ಲ ಸ್ಥಳಕ್ಕೆ ಹೋಗುವವರನ್ನು ಕರ್ನಾಟಕ ರಾಜ್ಯದಲ್ಲಿ ಬಹಳ ಎಲ್ಲ ಸ್ಥಳವನ್ನು ನೋಡುವ ಹಾಗೆಯೂ, ಸಾಕ್ಷಿ ನುಡಿಯುವ ಹಾಗೆ, ಧೈರ್ಯವಾಗಿ ಮಾತನಾಡುವ ಹಾಗೆಯೂ ನನ್ನನ್ನು ಇವತ್ತು ಮಾಡಿದವರು ಯಾರಾಗಿದ್ದಾರೆ? ದೇವರು ಸಾಧ್ಯ. ಮನುಷ್ಯರಿಂದ ಸಾಧ್ಯವಾಯಿತಾ? ನನ್ನ ತಂದೆಯಿಂದ ಸಾಧ್ಯವಾಯಿತಾ? ತಾಯಿಯಿಂದ ಸಾಧ್ಯವಾಯಿತಾ? ಅಥವಾ ಇತರರಿಂದ ಸಾಧ್ಯವಾಯಿತಾ? ಖಂಡಿತವಾಗಲೂ ಇಲ್ಲ. ನಮ್ಮನ್ನು ಯಾವ ರೀತಿ ನಮ್ಮನ್ನು ರಕ್ಷಿಸಬೇಕೋ ಖಂಡಿತವಾಗಿ ದೇವರು ಆದುಕೊಂಡವರನ್ನು ದೇವರೇ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿಗೆ ಕಳಿಸ್ತಾರೆ. ಪ್ರತಿ ಒಂದು ವಿಷಯದಲ್ಲಿ, ನಡೆ, ನುಡಿ, ಕ್ರಿಯೆಗಳಲ್ಲಿಯೂ ದೇವರೇ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಇದು ದೇವರ ಒಂದು ಆಶೀರ್ವಾದ. ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕು. ದೇವರಿಗೆ ಒಂದು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು, ನಮಸ್ಕಾರಗಳು ಸಲ್ಲಿಸಬೇಕು. ಏದೋಮ್ ಪ್ರಾಂತ್ಯದೊಳಗೆ ನನ್ನನ್ನು ಸೇರಿಸುವವರು ಯಾರು? ಏದೋಮ್ ಅಂದರೆ ಶಾಪಗ್ರಸ್ತ ಸ್ಥಳ. ಈ ಕೆಟ್ಟವರ ಮಧ್ಯದಲ್ಲಿ ನಮ್ಮನ್ನು ನಿಲ್ಲಿಸಿ, ದುಷ್ಟರ ಮಧ್ಯದಲ್ಲಿ ನಿಲ್ಲಿಸಿ ಧೈರ್ಯವಂತರನ್ನಾಗಿ ಮಾಡುವುದು, ಅವರಿಗೂ ಕೂಡ ಭಯವನ್ನು ಹುಟ್ಟಿಸುವ ಹಾಗೆ ಮಾಡುವುದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇವತ್ತು ನಾನು ಹೋದ ಕಡೆಗೆ ಎಲ್ಲರೂ ಅವರೇ. ಎಷ್ಟೋ ಜನ ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ಅವರು ಇವರು ಅಂತ ಹೇಳಿಕೊಂಡು ಬಹಳಷ್ಟು ಜನರ ಜೊತೆಯಲ್ಲಿ ಮಾತನಾಡಿ ಬಾಯಿ ಮುಚ್ಚಿಸುವಂಥ ಒಂದು ವಿಶೇಷವಾದ ಜ್ಞಾನವನ್ನು ನನಗೆ ಕೊಟ್ಟಿದ್ದಾರೆ ದೇವರು. ಬೈಬಲ್ ಮೂಲಕ ಇರ್ಬೋದು, ಕುರಾನ್ ಮೂಲಕ ಇರ್ಬೋದು, ವೇದಗಳ ಮೂಲಕ ಇರ್ಬೋದು, ಮಹಾಭಾರತ, ಭಗವದ್ಗೀತೆ. ಆದರೆ ಇದೆಲ್ಲವೂ ಏನಾಯಿತು? ವೇದಗಳಿಂದಲೇ ಬಂತು. ಹಾಗೆ ಅದು ಹೇಳುವುದಾದರೆ 4 ವೇದಗಳು. ಹಾಗೆ ವೇದಗಳ ಮುಖಾಂತರ, ಬೈಬಲ್ ಮುಖಾಂತರ, ಕುರಾನ್ ಮೂಲಕ ಪ್ರತಿ ಒಂದು ವಿಷಯಗಳೇ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಸರಿಯಾದ ಉತ್ತರವನ್ನು ಕೊಟ್ಟು ಅವರ ಬಾಯಿಯನ್ನು ಮುಚ್ಚಿಸುವ ಹಾಗೆ ದೇವರು ಮಾಡಿದ್ದು. ಇದು ಯಾರ ಶಕ್ತಿ? ದೇವರ ಶಕ್ತಿಯಾಗಿದೆ, ದೇವರ ಜ್ಞಾನವಾಗಿದೆ. ಇವತ್ತು ನಾನು ಇರುವುದು ದೇವರ ವಿರೋಧಿಗಳಾದ ಸ್ಥಳ. ಅಂಥವರ ಮಧ್ಯದಲ್ಲಿ ದೇವರು ನನ್ನನ್ನು ನಿಲ್ಲಿಸಿದ್ದಾರೆ. ಅದು ಕೂಡ ಯಾರಿಗೂ ಎದುರುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಉತ್ತರವನ್ನು ಕೊಟ್ಟು ಮಾತಿಗೆ ಉತ್ತರ ಕೊಡದ ಹಾಗೆ ಮಾಡಿದ್ದಾರೆ. ದೇವರ ನಮಗೆ ಸ್ತೋತ್ರ. ಇದು ಯಾರಿಂದ ಆಯಿತು? ದೇವರಿಂದ ಆಯಿತು. ಹಾಗೆ ಅದು ಕೂಡ ನಡೆಸೋದು ದೇವರೇ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಏದೋಮ್ ಪ್ರಾಂತ್ಯದೊಳಗೆ ನನ್ನನ್ನು ಸೇರಿಸುವವರು ಯಾರು? ಪ್ರತಿಯೊಂದು ದೇವರೇ ಆಗಿದ್ದಾರೆ. ವಿರೋಧಿಗಳ ಮಧ್ಯದಲ್ಲಿ ನಿನಗೆ ಔತಣವನ್ನು ಉಂಟು ಮಾಡುವೇನು, ಅಂದರೆ ಒಳ್ಳೆ ಊಟವನ್ನು ಕೊಟ್ಟುವೇನು, ನಿನ್ನನ್ನು ಆಶೀರ್ವಾದ ಮಾಡುವೇನು, ಎಲ್ಲರೂ ನಿನ್ನನ್ನು ಬಹಳ ಗಂಭೀರವಾಗಿ ನೋಡುವ ಹಾಗೆ ಮಾಡುವೇನು ಎಂಬುದಾಗಿ. ಇದು ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಪ್ರತಿ ಇಡೀ ಊರವರು, ಅಕ್ಕಪಕ್ಕದ ಊರಲ್ಲಿ ಸ್ವಲ್ಪ ಜನರು ಕೂಡ ಇದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ.
ಅದಕ್ಕಾಗಿ ನಾವು ದೇವರನ್ನ ಕೊಂಡಾಡಬೇಕಾಗಿದೆ. 10ನೇ ವಚನ, ದೇವರೇ ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ, ದೇವರೇ ನಮ್ಮನ್ನು ಕೈ ಬಿಟ್ಟಿಯಾ. ದೇವರ ನಮಗೆ ಸ್ತೋತ್ರ. ಒಂದು ವೇಳೆ ದೇವರಿಂದ ನಾವು ದೂರ ಹೋದರೆ, ದೇವರಿಂದ ವಿರುದ್ಧ ನಾನು ನನ್ನದು ಅಂತೇಳಿ ಹೋದರೆ ಖಂಡಿತವಾಗಿಯೂ ಅಲ್ಲಿ ದೇವರು ಕೈ ಬಿಡ್ತಾರೆ, ಕಷ್ಟಕ್ಕೆ ಗುರಿಪಡಿಸ್ತಾರೆ. ಆಗ ಅದೇನಾಗಿದೆ, ನಮ್ಮ ಒಂದು ಗರ್ವ ಅಹಂಕಾರಗಳು ದೇವರಿಂದ ದೂರ ಹೋಗಿರುವಂಥದ್ದಾಗಿದೆ. ಆಗ ಬರುವಂಥ ಶಿಕ್ಷೆಯು ಆಗಬಹುದು. ಹಾಗೆ ಅಥವಾ ಒಂದು ವೇಳೆ ನಾವು ಇಂಥವರ ಮಧ್ಯದಲ್ಲಿ ಶಾಪಗ್ರಸ್ತರ ಕೆಡುಕರ ದುಷ್ಟರ ಮಧ್ಯದಲ್ಲಿ ಜೀವಿಸುವಾಗ ಅವರಿಂದ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಬರ್ಬೋದು. ಆದರೆ ನೋಡಿ, ಯೋಬನಿಗೆ ಅದೇ ಪರಿಸ್ಥಿತಿ ಬಂತು. ಆದರೂ ಧೈರ್ಯ ಕೆಡದೆ ನಾವು ನಮ್ಮನ್ನು ಕೈ ಬಿಟ್ಟಿಯ ಅಂತ ಹೇಳ್ಬಾರ್ದು. ದೇವರೇ ಇಂತಿಂಥವ್ರು ಹೀಗೆ ಮಾಡ್ತಾ ಇದ್ದಾರೆ, ಶಿಕ್ಷೆ ಬರ್ತಾ ಇದೆ ಅಂತ ನಾವು ಹೇಳಿಕೊಂಡು ದೇವರಲ್ಲಿ ಮುಂದೆ ನಾವು ಪ್ರಾರ್ಥಿಸಬೇಕಾಗಿದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋದಾಗ ಖಂಡಿತವಾಗಿಯೂ ನಮ್ಮಿಂದಲೂ ದುಷ್ಟರ ಕೈಗೆ, ವಿರೋಧಿಗಳ ಕೈಗೆ ದೇವರು ಒಪ್ಪಿಸುವವನಾಗಿದ್ದಾನೆ. ಅಲ್ಲಿ ಬರುವಂಥ ಕಷ್ಟ ಸಂಕಟ ದುಃಖಗಳು, ಆದ್ದರಿಂದ ಬಹಳ ಎಚ್ಚರವಾಗಿ ನಾವು ಜೀವಿಸಬೇಕು. ದೇವರೇ ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ, ಖಂಡಿತವಾಗಿದ್ದಾರೆ. ತಪ್ಪಿ ಹೋದಾಗ, ವಿರುದ್ಧವಾಗಿ ಹೋದಾಗ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ದೇವರು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ದೇವರು ನೋಡುವವನಾಗಿದ್ದಾನೆ. ಪ್ರತಿಯೊಂದು ಮಾತನ್ನು ಆಲಿಸುವವನಾಗಿದ್ದಾನೆ. ತಿನ್ನುವ ಕುಡಿಯುವ ಆಹಾರ ಪದಾರ್ಥಗಳನ್ನು ಕೂಡ ದೇವರು ನೋಡುವವನಾಗಿದ್ದಾನೆ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು. ದೇವರೆಂದಿಗೂ ಕೈ ಬಿಡುವುದಿಲ್ಲ. ನಮ್ಮ ತಪ್ಪು ಪಾಪಗಳಿಗೆ ನಾವೇ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ, ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಆಗ ಏನು ಮಾಡಬೇಕು, ಒಂದು ವೇಳೆ ಕಷ್ಟ ಸಂಕಟ ದುಃಖಗಳು ಬಂದರೆ ನೋಡಿ, ಈ ರೀತಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಸಹಾಯ ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಯಾವುದೇ ಕಾರಣಕ್ಕೂ ಈ ದುಷ್ಟರ ಸಂಕಟ ಮನುಷ್ಯರ ಕೈಗೆ ಒಪ್ಪಿಸಿಕೊಡಬೇಡ. ನನ್ನನ್ನು ಅಥವಾ ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ನೀನೇ ನಡೆಸುವುದನ್ನು ಕಾವಲು ದೂತರ ಮೂಲಕ ರಕ್ಷಣೆ ಕೊಡುವ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡು. ಮನುಷ್ಯರ ಸಹಾಯವು ಈಗಿಲ್ಲ. ಅವರವರ ಲಾಭಕ್ಕಾಗಿ 1 ದಿವಸ 2 ದಿವಸ ಇರ್ಬೋದು, ಅಥವಾ 1 ವಾರ 1 ತಿಂಗಳು ಇರ್ಬೋದು, ಅಥವಾ 1 ವರ್ಷ ಇರ್ಬೋದು. ಆಮೇಲೆ ಖಂಡಿತವಾಗಿ ಅವರ ಲಾಭಕ್ಕೆ ಉಪಯೋಗಿಸಿಕೊಂಡು ನಮಗೆ ಬಹಳ ನಷ್ಟ ಉಂಟು ಮಾಡೋರಾಗಿದ್ದಾರೆ. ಕೊಟ್ಟ ಮಾತಿನಂತೆ ಅವರು ನಡೆದುಕೊಳ್ಳುವುದಿಲ್ಲ. ಅಥವಾ ನಮ್ಮಿಂದ ಏನಾದರೂ ಲಾಭ ಇಲ್ಲದಿದ್ದರೆ ಇತರರ ಮೂಲಕ ನಾನಾ ರೀತಿ ಚಾಡಿ ದೂರು ಹೊಡೆದಾಟ ಬಡದಾಟ ಹೇಳಿ ನಮ್ಮನ್ನು ಏನು ಮಾಡ್ತಾರೆ, ಅವರು ಬಹಳ ಕಷ್ಟ ಸಂಕಟಗಳಿಗೆ ಗುರಿ ಮಾಡುವವರಾಗಿದ್ದಾರೆ. ಅದಕ್ಕೆ ಮನುಷ್ಯರ ಸಹಾಯವು ವ್ಯರ್ಥ. ಒಂದು ವೇಳೆ ನಮಗೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಯಾರಾದರೂ ಮನುಷ್ಯರು ಸಹಾಯ ಮಾಡಿದರೆ ದೇವರು ಅವರ ಮೂಲಕ ಮಾಡಿಸುವಂಥದ್ದು. ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ದೇವರೇ, ಇಂಥವ್ರ ಮೂಲಕ ನನಗೆ ನೀನು ಸಹಾಯ ಮಾಡಿಸಿದ್ದೀಯಾ, ನಿನಗೆ ಸ್ತೋತ್ರ ಅಂತೇಳಿ ಕೊಟ್ಟ ನಮಗೆ ಸಹಾಯ ಮಾಡಿದವರಿಗೆ ನಾವು ಒಂದು ಧನ್ಯವಾದಗಳನ್ನ ಹೇಳಬೇಕು. ನಿಮಗೊಂದು ಕೃತಜ್ಞತೆ, ಧನ್ಯವಾದಗಳು, ನಮಸ್ಕಾರಗಳು. ದೇವರು ನೀವು ಮಾಡಿದ್ರು ಅಂತ ಹೇಳಬಾರ್ದು. ದೇವರು ನಿಮ್ಮ ಮೂಲಕ ಮಾಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ, ನಿಮಗೆ ನನ್ನ ಒಂದು ಧನ್ಯವಾದಗಳು ಅಂತ ಈ ರೀತಿ ನಮ್ಮ ಜೀವಿತ ಯಾವಾಗಲೂ ಇರಬೇಕು. ಮನುಷ್ಯರ ಸಹಾಯವು ವ್ಯರ್ಥ. ಮತ್ತು ಅವನು ಕೊಟ್ಟ ಅವಳು ಕೊಟ್ಟ ಇವಳು ಕೊಟ್ಟ, ಆಕೆ ಕೊಟ್ಟರು ಈಕೆ ಕೊಟ್ಟರು, ಆತ ಕೊಟ್ಟ ಈತ ಕೊಟ್ಟ ಅಂತ ಅಲ್ಲ. ದೇವರು ಅವರ ಮೂಲಕ ನಮ್ಮನ್ನು ನಡೆಸುವಂಥದ್ದು, ಸಹಾಯ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ಮತ್ತಾಯ, ಈ ಬೈಬಲ್ನಲ್ಲಿ ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ಮತ್ತೆ 34ನೇ ವಚನವನ್ನು ಓದಿದಾಗ ಅಲ್ಲಿ ಸ್ಪಷ್ಟವಾಗಿ ನಾವು ಇದನ್ನು ಕಾಣಬಹುದು, ಚೆನ್ನಾಗಿ ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ, ಕೀರ್ತನೆಗಳು 60:12. ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತೊಳೆದು ಬಿಡುವರು ಆತನೇ. ನೋಡಿ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಮ್ಮ ವೈರಿಗಳೊಂದಿಗೆ ನಾವು ಜಯಿಸಬೇಕಾದ್ರೆ, ಅಥವಾ ನಡೆ ನುಡಿ ಕ್ರಿಯೆಗಳಲ್ಲಿಯೂ ಕೂಡ ನಮ್ಮ ವೈರಿಗಳಿಂದ ನಾವು ಪಾರಾಗಬೇಕಾದ್ರೆ, ವೈರಿಗಳು ನಮ್ಮನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರೂ ವೈರಿಗಳ ಮುಂದೆ ನಮ್ಮನ್ನು ನಡೆಸುವುದು ಕೂಡ ಅವರಿಗೆ ಬಹಳ ಒಂದು ವಿಚಿತ್ರ ಆಗುವ ಹಾಗೆ ನಮ್ಮನ್ನು ನಡೆಸುವಂಥದ್ದು ಯಾರಾಗಿದ್ದಾರೆ? ದೇವರು. ನಮಗೆ ಪ್ರತಿಯೊಂದು ಬಲವನ್ನು ಕೊಡೋರು ದೇವರು. ಇವತ್ತು ಸೈನಿಕರಿಗೂ ಕೂಡ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತು ಕಾಡಿನಲ್ಲಿ ದೊಡ್ಡ ಪ್ರಾಣಿ ಆನೆ, ಅದಕ್ಕೆ ದೊಡ್ಡ ಶರೀರವನ್ನು ಕೊಟ್ಟವರು ಯಾರು? ದೇವರು. ಅದಕ್ಕೆ ಶಕ್ತಿ ಕೊಟ್ಟವರು ಯಾರು? ದೇವರು. ನೋಡಿ, ಉದಾಹರಣೆಗೆ ಆನೆಗೆ 2 ಕೈ 2 ಕಾಲು ಒಟ್ಟು ಹೇಳುವುದಾದರೆ 4 ಕಾಲುಗಳು ಅಂತ ಹೇಳಬಹುದು. ಆದರೆ ಹಿಂದಿನ 2 ಕಾಲುಗಳು ಮಾತ್ರ ದಪ್ಪ, ಮುಂದಿನ 2 ಕೈಗಳು ಸಣ್ಣವಾಗಿ
ದಪ್ಪವಾಗಿವೆ. ಇದು ಯಾಕೆ ಹೀಗೆ ಹಿಂದಿನ ಕಾಲುಗಳು ದಪ್ಪ ಅಂದರೆ ಆನೆಯ ಕೆಲಸ ದೊಡ್ಡ ದೊಡ್ಡ ಮರಗಳನ್ನು ಎಳೆಯುವಂಥದ್ದು. ಆಗಲ್ಲಿ ಆ ಕಾಲು ಸಣ್ಣ ಆದರೆ ಅದಕ್ಕೆ ಬಲ ಸಾಲುವುದಿಲ್ಲ. ಅದಕ್ಕೆ ದೊಡ್ಡ ಕಾಲುಗಳನ್ನೇ, 2 ಕಾಲುಗಳನ್ನು, ಹಿಂದಿನ ಕಾಲುಗಳನ್ನು ದೊಡ್ಡ ಕಾಲುಗಳನ್ನಾಗಿ ಮಾಡಿ ಅದಕ್ಕೆ ಜಾಸ್ತಿ ಶಕ್ತಿಯನ್ನು ದೇವರು ಕೊಟ್ಟ. ಇದನ್ನು ಬೇಕಾದ್ರೆ ನೀವು ಪರೀಕ್ಷಿಸಿ ನೋಡಿ. ಮುಂದಿನ 2 ಕೈಗಳು ಸಣ್ಣವು, ಅದಕ್ಕೂ ಸರಿಯಾಗಿ ದೊಡ್ಡ ಕೈ ಇದ್ದರೆ ಅದಕ್ಕೆ ಮುಂದೆ ಹೋಗಲು ಕಷ್ಟವಾಗುತ್ತದೆ. ಅದಕ್ಕೆ ಅಲ್ಲಿ ಮುಂದಿನ 2 ಕಾಲುಗಳು ಸಣ್ಣ ಕಾಲುಗಳಾಗಿವೆ, ಹಿಂದಿನ ಕಾಲುಗಳು ದೊಡ್ಡದಾಗಿವೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ದೊಡ್ಡ ದೊಡ್ಡ ವಾಹನಗಳಲ್ಲಿ ಕೂಡ ನೋಡಿ, ಹಿಂದಿನ ಅದಕ್ಕೆ ಎಷ್ಟೇ ಟೈರ್ಗಳು ಇರ್ಬೋದು, ಮುಂದಿನ 2 ಟೈರ್ ಮಾತ್ರ ಒಂದೊಂದೇ ಟೈರ್ ಇರೋದು ಮುಂದುಗಡೆ. ಯಾಕೆಂದರೆ ಅದನ್ನು ವಾಹನವನ್ನು ಚಲಿಸಿಕೊಂಡು ಹೋಗುವಾಗ ಬೇಕಾದಾಗೆ ತಿರುಗಿಸಲಿಕ್ಕೆ ಆಗುವುದಿಲ್ಲ ಚಾಲಕನಿಗೆ. 2 ಆದರೆ ಅದು ತಿರುಗುವುದಿಲ್ಲ, ಬಹಳ ಕಷ್ಟವಾಗ್ತದೆ. ಅದಕ್ಕೆ ಮುಂದಿನ 2 ಟೈರು ಸಣ್ಣವು, ಅದರ ಹಿಂದೆ ಆಮೇಲೆ ಎಷ್ಟೋ ಟೈರ್ಗಳಿರ್ಬೋದು, ಎಲ್ಲ ಎರಡೆರಡು. ಯಾಕೆಂದರೆ ಅದಕ್ಕಿಷ್ಟೇ ಭಾರ ಹಾಕಬೇಕು. ಭಾರವನ್ನು ತಡೆಯುವ ಶಕ್ತಿ ಇಲ್ಲಿ 2 ಟೈರು ಈ ಜಾಯಿಂಟ್ ಆಗಿರ್ತವೆ. ಮುಂದುಗಡೆ ಮಾತ್ರ ಒಂದೊಂದೇ ಆಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ವಿಮಾನದಲ್ಲಿ ಕೂಡ ನೋಡಿ, ವಿಮಾನ ಬಂದು ಇಳಿಯುವಾಗ ಮುಂದುಗಡೆ ಒಂದೇ ಒಂದು ಚಕ್ರ ಇರ್ತದೆ, ಹಿಂದುಗಡೆ 2 ಚಕ್ರಗಳು ಇರ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ಭೂಮಿಗೆ ಇಳಿದ ಮೇಲೆ ಚಾಲಕನಿಗೆ ಅದನ್ನು ಬೇಕಾದ ಹಾಗೆ ನಡೆಸಿಕೊಂಡು ಹೋಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು. ನಮಗೆ ಪ್ರತಿಯೊಂದು ಬಲವು ಕೂಡ ಯಾರಿಂದಾಗಿದೆ? ದೇವರಿಂದ. ವಿರೋಧಿಗಳನ್ನು ಮಾತಿನ ಮೂಲಕವೂ ಜ್ಞಾನದ ಮೂಲಕವೂ ಗೆಲ್ಲಲು ಕೂಡ ಪವಿತ್ರಾತ್ಮರ ಮೂಲಕ ದೇವರು ರಕ್ಷಣೆ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ನೋಡು, ನಮ್ಮ ವೈರಿಗಳನ್ನು ಕೂಡ ನಾನು ಗೆದ್ದೆ, ನಾನು ಮಾಡಿದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ದೇವರ ಸಹಾಯ ಇದ್ದರೆ ಕಾವಲು ದೂತರ ಮೂಲಕ ನಮ್ಮ ವೈರಿಗಳನ್ನು ದೇವರು ಧ್ವಂಸ ಮಾಡ್ತಾನೆ. ಅವರೊಂದಿಗೆ ನಾವು ಗೆಲ್ಲಬೇಕಾದರೆ ನಮಗೆ ವಿಶೇಷವಾದ ಜ್ಞಾನ ವರದಾನ, ಪವಿತ್ರಾತ್ಮರ ಮೂಲಕ ನಮಗೆ ವಿಶೇಷವಾದ ಜ್ಞಾನ ವರದಾನವನ್ನು ಕೊಡ್ತಾರೆ. ಯಾರು? ತಂದೆಯಾದ ದೇವರು. ಹಾಗೆ ದೇವರ ಸಹಾಯ ಇಲ್ಲದೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ಉಪಕಾರಗಳನ್ನ ನಾವು ನೆನೆಸಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿಗೆ ಕೀರ್ತನೆಗಳು 60ನೇ ಕೀರ್ತನೆ ಕೂಡ ಮುಕ್ತಾಯವಾಯಿತು. ಈಗ 61ನೇ ಕೀರ್ತನೆಗಳಿಗೆ ಹೋಗೋಣ. ಪ್ರವಾಸಿಗಳಾದ ಸದ್ಭಕ್ತರು ತಮಗಾಗಿಯೂ ತಮ್ಮ ಆದಿರಾಜನಿಗಾಗಿಯೂ ಮಾಡೋ ವಿಜ್ಞಾಪನೆ. ಪ್ರವಾಸಿಗಳಾದ ಸದ್ಭಕ್ತರು, ಈಗ ಒಂದು ಕಡೆಯಿಂದ ಒಂದು ಕಡೆಗೆ ನಾವು ಹೋಗ್ತೇವೆ. ಹೊರದೇಶದವರು ನಮ್ಮ ಇಲ್ಲಿಗೆ ಬರ್ತಾರೆ, ಅಥವಾ ನಮ್ಮ ಇಲ್ಲಿಯವರು ಕೂಡ ಹೊರದೇಶಕ್ಕೆ ಹೋಗ್ಬೋದು. ಆಗ ಅವರನ್ನು ಹೋಗುವಾಗೆ ಬರುವಾಗೆ ರಕ್ಷಣೆ ಮಾಡುವವರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಈಗ ನೋಡಿ, ಬಹಳ ದೂರದ ಊರಿಗೆ ಹೋಗಬೇಕಾದ್ರೆ ವಿಮಾನವನ್ನು ತಯಾರು ಮಾಡಿದ್ರು, ವಿಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟು. ಆ ವಿಜ್ಞಾನಿಗಳು ಯಾರಾಗಿದ್ದಾರೆ? ಮನುಷ್ಯರಾಗಿದ್ದಾರೆ. ಅವರಿಗೂ ಅನ್ನ, ಆಹಾರ, ನೀರು, ಗಾಳಿ ಇಲ್ಲದ್ರೆ ಅವರು ಬದುಕ್ತಾರ? ವಿಶೇಷವಾದ ಜ್ಞಾನ ಇಲ್ಲದ್ರೆ ಅವರಿಗೆ ವಿಜ್ಞಾನಿಗಳಾಗಲು ಸಾಧ್ಯವೋ? ಇದೆಲ್ಲ ಯಾರಿಂದ ಬಂತು? ಜ್ಞಾನೋಕ್ತಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಸಹಾಯ ಇಲ್ಲದೆ ಯಾರು ಜ್ಞಾನವಂತರಾಗಲು ಸಾಧ್ಯವಿಲ್ಲ. ಆಗ ವಿಮಾನಗಳನ್ನು ಕೂಡ ತಯಾರು ಮಾಡಿಸಿದರು. ಅದಕ್ಕೆ ಬೇಕಾದಂಥ ಚಾಲಕರನ್ನು, ಅದರೊಳಗೆ ಕೆಲಸಗಾರರನ್ನು, ಪ್ರತಿಯೊಬ್ಬರನ್ನು ತಯಾರು ಮಾಡಿದ ಯಾರು? ದೇವರು. ಅದೇ ಭೂಮಿ ಮೇಲೆ ಅತಿ ವೇಗವಾಗಿ ಓಡುವಂಥ ಒಂದು ವಾಹನ ಅಂದರೆ ದೊಡ್ಡ ಟ್ರೈನ್ ಆಗಿದೆ. ಅತಿ ವೇಗವಾಗಿ ಓಡುವಂಥದ್ದು. ಅದು ಕೂಡ ಬಹಳ ದೂರವಾಗಿ ಚೆನ್ನಾಗಿ ಆರಾಮಾಗಿ, ಅಂದರೆ ಬಹಳ ಸಂತೋಷದಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣ ಮಾಡುವಂಥದ್ದು. ಅದು ಕೂಡ ಯಾರಿಂದಾಗಿದೆ? ದೇವರಿಂದಾಗಿದೆ. ಪ್ರತಿ ಒಂದು ಇವತ್ತು ಸಣ್ಣ ಒಂದು ಸೈಕಲಿಂದ ಹಿಡಿದು ವಿಮಾನದವರೆಗೂ ನೀರಿನಲ್ಲಿ ತೇರಡು ಹಡಗು ಒಂದು ಕಡೆಯಿಂದ ಎಷ್ಟೋ ಟನ್ನು ಸಾಮಗ್ರಿಗಳನ್ನು ಹೊತ್ತುಕೊಂಡು ಬರುತ್ತದೆ. ಇದೆಲ್ಲವೂ ಯಾರಿಂದ ಸಾಧ್ಯವಾಯಿತು? ವಿಜ್ಞಾನಿಗಳಿಗೆ ತಯಾರು ಮಾಡಲು ದೇವರಿಂದ ಸಾಧ್ಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಅಂತ ಪ್ರಯಾಣದವರು ಹೋಗುವುದು ಬರುವುದು ಕೂಡ ಪ್ರತಿಯೊಂದು ದೇವರ ಆಶೀರ್ವಾದ. ಹಾಗೆ ಇವತ್ತು ನಾವು ಕೂಡ ಒಂದು ಕಡೆ ಪ್ರಯಾಣಕ್ಕೆ ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ದೇವರನ್ನು ಕೊಂಡಾಡಬೇಕು, ವಿಜ್ಞಾಪನೆಯನ್ನು ಸಲ್ಲಿಸಬೇಕು. ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ದೇವರ ನಮಗೆ ಸ್ತೋತ್ರ. ಆ ಟೈಮಲ್ಲಿ ದೇವರೇ, ನೀನು ನನಗೆ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಉಪಕಾರಗಳು. ದೇವರೇ, ನನ್ನ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ಕಡೆ ಹೋಗುವಾಗಲೂ ಕೂಡ ಇಂಥ ಕಡೆಗೆ ನಾನು ಹೋಗ್ತಾ ಇದ್ದೇನೆ, ವಾಹನವನ್ನು ಹೋಗುವ ಬರುವ ವಾಹನಗಳನ್ನು ಪ್ರತಿಯೊಂದನ್ನು ಆಶೀರ್ವದಿಸು. ಬಂದು ತಲುಪುವಾಗೆ ಕೂಡ ಆಶೀರ್ವದಿಸಪ್ಪ. ಆ ವಾಹನದಲ್ಲಿ ಇರೋರನ್ನು ಕೂಡ ಎಲ್ಲರೂ
ಆಶೀರ್ವದಿಸು. ಎಡ ಬಲ ಹಿಂದು ಮುಂದು ಸಿಕ್ಕುವ ಪ್ರಾಣಿ ಪಕ್ಷಿಗಳಿಂದಲೂ ಮನುಷ್ಯರಿಂದಲೂ ಅಧಿಕಾರಿಗಳಿಂದಲೂ ಎಲ್ಲ ರೀತಿಯಲ್ಲೂ ನನಗೆ ರಕ್ಷಣೆ ಕೊಡಪ್ಪ. ನಿನ್ನ ಕಾವಲು ದೂತರ ಮೂಲಕ ನಡೆಸುವುದಾಗಿ ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನ ದೃಷ್ಟಿಯನ್ನು ಕೊಡಪ್ಪ ಅಂತೇಳಿ ನಾವು ದೇವರನ್ನ ಕೊಂಡಾಡಬೇಕು. ನಾನು ಹೋದೆ, ನಾನು ಬಂದೆ, ನಾನು ವಾಹನ ಓಡಿಸಿದಂತೆ ಯಾವಾಗಲೂ ಇರಬಾರದು. ದೇವರ ಪ್ರೀತಿ ಸಾಹಿಲದೆ ಏನು ಮಾಡಲು ಸಾಧ್ಯವಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರಿಗೆ ನಡೆಸಿ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡಿರಿ. ಕಾವಲು ದೂತರ ಮೂಲಕ ಕೂಡ ರಕ್ಷಣೆ ಕೊಡಿರಿ. ಅವರವರ ಮಕ್ಕಳಿಗೆ ಇದೆಲ್ಲವನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಾನು ಕೂಡ ಪ್ರತಿ ದಿವಸವೂ ಹೆಚ್ಚೆಚ್ಚಾಗಿ ನಿಮ್ಮನ್ನು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.